ಟ್ರಾನ್ಪೇಕ್ ಪಗೋಡಾ, ಹನಾಯ್, ವಿಯೆಟ್ನಾಂ. ನಾವು ವಿಶಾಲವಾದ ಮಹಾದ್ವಾರವನ್ನು ದಾಟಿ ಪಗೋಡಾ ಸಮೀಪಿಸುತ್ತಿರುವಾಗಲೇ ಅತ್ಯದ್ಭುತವಾದಂತಹ ಈ ಸ್ಥಳ ನಮ್ಮನ್ನು ಆಹ್ವಾನಿಸುತ್ತದೆ. ಪಗೋಡಾ ಕೆಂಪು ಮಿಶ್ರಿತ ಕಂದು ಬಣ್ಣದ ಗೋಪುರ ಅಚ್ಚರಿ ಹುಟ್ಟಿಸುವಂತಿದೆ. ಹಾಗೆಯೇ ನಿಂತಿರುವುದು ಕಾಣುತ್ತೇವೆ. 11 ಅಂತಸ್ತಿನ ಸ್ತೂಪ. ಇದೊಂದು ಮೇರುಕೃತಿಯಾಗಿದೆ. 11 ವಿಭಿನ್ನ ಕಥೆಗಳನ್ನು ಒಳಗೊಂಡಿದ್ದು 6 ಸೊಗಸಾದ ಕಮಾನಿನ ಬಾಗಿಲುಗಳನ್ನು ಹೊಂದಿದೆ. ಬಿಳಿಯ ರತ್ನದ ಹರಳಿನ ಬುದ್ಧನ ವಿಗ್ರಹಗಳು ಇಲ್ಲಿ ಅಲಂಕರಿಸಲ್ಪಟ್ಟಿವೆ. ಜ್ಞಾನ ಮುದ್ರೆಯ ಭಂಗಿಯಲ್ಲಿ ಕುಳಿತಂತೆ ಕಾಣುತ್ತದೆ. ಟ್ರಾನ್ಪೇಕ್ ಪಗೋಡಾದ ಸೌಂದರ್ಯ ಮತ್ತು ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಗೋಡಾ ವಿಯೆಟ್ನಾಂನ ಹನಾಯ್ನಲ್ಲಿದೆ. ಇದು ಬಹಳ ಪ್ರಾಚೀನವಾದ ಬುದ್ಧಿಸ್ಟ್ ದೇವಾಲಯ. 6ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಬಹಳ ಪ್ರಮುಖರಾದ ಬೌದ್ಧ ಭಿಕ್ಷುಗಳ ಬೂದಿಯನ್ನು ಇದರೊಳಗೆ ಸಂರಕ್ಷಿಸಿಡಲಾಗಿದೆ. ಈ ಟ್ರಾನ್ಪೇಕ್ ಪಗೋಡಾದಲ್ಲಿ ಬೌದ್ಧ ಭಿಕ್ಷುಗಳು ಶತಮಾನಗಳಿಂದ ವಾಸವಿದ್ದ ಜಾಗ ಹಾಗೂ ಜನರಿಗೆ ಬೌದ್ಧ ಧರ್ಮದ ಬಗ್ಗೆ ಬೋಧಿಸಲಾಗುತ್ತಿತ್ತು. ಹನೈನಲ್ಲಿರುವ ಈ ಧಾರ್ಮಿಕ ಕ್ಷೇತ್ರ 1500 ವರ್ಷಗಳಷ್ಟು ಹಳೆಯದು ಮತ್ತು 11 ಅಂತಸ್ತುಗಳಿರುವಂಥ ಸ್ತೂಪವಾಗಿದೆ. ಮುಂದಿನ ಭಾಗ ಫ್ರಾಂಟ್ ಹೌಸ್ಗೆ ನಾವು ಪ್ರವೇಶಿಸುತ್ತಿದ್ದಂತೆ ಟ್ರಾನ್ಪೇಕ್ ಪಗೋಡಾದಲ್ಲಿ ವಿಶಿಷ್ಟವಾದ ವಿಗ್ರಹಗಳನ್ನು ಕಾಣಬಹುದು. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂಥದ್ದು ಶಾಕ್ಯಮುನಿ ಬುದ್ಧ. ಮರದಿಂದ ಮಾಡಿದ್ದು, ಚಿನ್ನದ ಬಣ್ಣದ ಲೇಪನದಿಂದ ಕೂಡಿದೆ. ಟ್ರಾನ್ಪೇಕ್ ಪಗೋಡಾ ಪಶ್ಚಿಮ ತೀರದ ಪಶ್ಚಿಮ ಸರೋವರದ ಹತ್ತಿರವಿದ್ದು 1500 ವರ್ಷಗಳಿಂದ ಪೂಜೆ ಸಲ್ಲಿಸುತ್ತಿದ್ದಾರೆ. ಇದು ವಿಯೆಟ್ನಾಮಿಯನ್ನರ ಸಂಸ್ಕೃತಿ ಭಕ್ತಿಯ ಚಿಹ್ನೆಯಾಗಿದೆ. ಟ್ರಾನ್ಪೇಕ್ ಪಗೋಡಾ ಪ್ರಾಚೀನ ಕಾಲದ ಮೊಟ್ಟ ಮೊದಲ ರಚನೆಯಾಗಿದೆ. ಈ ಸ್ತೂಪ ಪವಿತ್ರ ಪರ್ವತಗಳ, ಸನ್ಯಾಸಿಗಳ, ರಾಜರ ಅವಶೇಷಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಇಲ್ಲಿ ಬುದ್ಧನ ವಿಗ್ರಹ ಮತ್ತು ಅಲಂಕೃತಗೊಂಡಂತಹ ಒಂದು ಧ್ಯಾನ ಮಂದಿರ ಇವುಗಳನ್ನು ನೋಡಬಹುದು. ಚಿನ್ನದ ಬಣ್ಣದಲ್ಲಿ ಇರುವ ವಿಗ್ರಹಗಳು ಮತ್ತು ಅದನ್ನು ಅಲಂಕೃತಗೊಂಡಿರುವುದನ್ನು ಕೂಡ ಇಲ್ಲಿ ಕಾಣಬಹುದು. ಆ ಪೂಜಾ ಮಂದಿರದ ರೀತಿಯಲ್ಲಿ ಹಣ್ಣು, ಹೂಗಳು, ಹೂದಾನಿಗಳು ಮತ್ತು ಪಕ್ಷಿಗಳ ಚಿತ್ರವನ್ನು ಕಾಣಬಹುದು. ಆ ಸರೋವರ ನಮಗೆ ಕಾಣ್ತಾ ಇದೆ. ಆ ಸರೋವರದ ಮುಂದುಗಡೆ ಇಲ್ಲಿ ಸಣ್ಣ ಸಣ್ಣ ಪಗೋಡಗಳ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಇದು ಕೂಡ ಅತ್ಯಂತ ವಿಶಿಷ್ಟವಾದಂತಹ ರೀತಿಯಲ್ಲಿದೆ. ಇದು ನಾವು ನೋಡಲೇಬೇಕಾದಂತಹ ಒಂದು ಅತ್ಯಂತ ಪ್ರಾಚೀನ ಕಾಲದ ಪಗೋಡಾ ಆಗಿದೆ, ಟ್ರಾನ್ಪೇಕ್ ಪಗೋಡಾ. ಈ ಪಗೋಡಾ ಅತ್ಯಂತ ಪ್ರಾಚೀನ ಕಾಲದಾದರೂ ಕೂಡ ತುಂಬ ಚೆನ್ನಾಗಿ ಸಂರಕ್ಷಿಸಿ ಇಡಲಾಗಿದೆ. ಇಲ್ಲಿ ಸುತ್ತಲೂ ಇರುವಂತಹ ಆವರಣದಲ್ಲಿ ಮರಗಿಡಗಳು ಮತ್ತು ನಿಸರ್ಗದ ಸುಂದರ ದೃಶ್ಯ, ಸೂರ್ಯ ಮುಳುಗುತ್ತಿರುವಂತಹ ಒಂದು ದೃಶ್ಯ ನಾವು ಕಾಣಬಹುದು. ಇಲ್ಲಿ ನೆಹರೂರವರು ಹಾಕಿದಂತಹ ಆಲದ ಮರವನ್ನು ಕೂಡ ನೋಡಬಹುದು. ಇದು ದೊಡ್ಡ ಹೆಮ್ಮರವಾಗಿದೆ. ಈ